ಎಲ್ಲರಿಗೆ ನಮಸ್ಕಾರ. ನನ್ನ ಹೆಸರು ವೈ ಜನಾರ್ದನ್ ರೆಡ್ಡಿ. ರಾಜ್ಯಶಾಸ್ತ್ರ ಸಹಾಯಕ ಪ್ರಾಧ್ಯಾಪಕನಾಗಿ ಸರಳಾದೇವಿ ಸತೀಶ್ಚಂದ್ರ ಅಗ್ರವಾಲ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಸ್ವಾಯತ್ತತಾ ಬಳ್ಳಾರಿಯಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ನಾನು ಇವತ್ತು ಈ ಜ್ಞಾನನಿಧಿ ಅಡಿಯಲ್ಲಿ ಕಾಲೇಜು ಶಿಕ್ಷಣ ಇಲಾಖೆ ನಿರ್ದೇಶನ ಮೇರೆಗೆ ಬಳ್ಳಾರಿ ವಿಜಯನಗರ ಶ್ರೀಕೃಷ್ಣದೇವರಾಯ ವಿಶ್ವವಿದ್ಯಾಲಯ ವ್ಯಾಪ್ತಿಯಲ್ಲಿ ಬರುವ ಒಂದು ನಾನ್ ಕೋರ್ ಸಬ್ಜೆಕ್ಟ್ ಆಗಿರುವ ಭಾರತ ಸಂವಿಧಾನದ ಅಲ್ಲಿ ಒಂದು ವಿಷಯದ ಬಗ್ಗೆ ನಿಮ್ಮ ಹತ್ರ ಒಂದು ಡಿಸ್ಕಷನ್ ಮಾಡೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಟುಡೇ ಐ ವಾಂಟ್ ಟು ಶೇರ್ ಮೈ ವ್ಯೂ ಆನ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಒನ್ ಟಾಪಿಕ್ ದಟ್ ಈಸ್ ದ ಯೂನಿಯನ್ ಪಾರ್ಲಿಮೆಂಟ್. ಭಾರತ ದೇಶದಲ್ಲಿ ಮತ್ತು ಕೇಂದ್ರ ಸಂಸತ್ತು ಬಗ್ಗೆ ನಾನು ಇವತ್ತು ಕೆಲವು ವಿಚಾರಗಳನ್ನು ಹಂಚಿಕೊಳ್ಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯೂನಿಯನ್ ಪಾರ್ಲಿಮೆಂಟ್ ಇನ್ ಇಂಡಿಯಾ, ದ ಪಾರ್ಲಿಮೆಂಟರಿ ಸಿಸ್ಟಮ್ ವಾಸ್ ಬಾರೋಡ್ ಫ್ರಮ್ ದಿ ಯುನೈಟೆಡ್ ಕಿಂಗ್ಡಮ್ ಮಾಡೆಲ್. ಭಾರತ ದೇಶದಲ್ಲಿ ಈ ಸಂಸದೀಯ ಮಾದರಿ ಸರ್ಕಾರವನ್ನು ಇಂಗ್ಲೆಂಡ್ ದೇಶವನ್ನು ಆಧಾರವಾಗಿಟ್ಕೊಂಡು ಸಂವಿಧಾನದಲ್ಲಿ ಪ್ರಸ್ತಾಪಿಸಲಾಗಿದೆ. ಭಾರತ ಸಂವಿಧಾನದಲ್ಲಿ ಸಂಸದೀಯ ಸರ್ಕಾರ, ಪಾರ್ಲಿಮೆಂಟರಿ ಸಿಸ್ಟಮ್ ಆಫ್ ದಿ ಗವರ್ನಮೆಂಟ್, ಈ ದೇಶದಲ್ಲಿರುವ ಕೇಂದ್ರ ಸರ್ಕಾರ ಪಾರ್ಲಿಮೆಂಟು ದಿಂದ ರಚನೆ ಆಗ್ತದೆ, ಸಂಸತ್ತಿನಿಂದ ಆಯ್ಕೆ ಆಗ್ತಾರೆ. ದೇಶದಲ್ಲಿ ಚುನಾವಣೆ ಮೂಲಕ ಪ್ರತಿನಿಧಿಗಳನ್ನು, ಸಾರ್ವಜನಿಕ ಚುನಾವಣೆಯಲ್ಲಿ ಪ್ರತಿನಿಧಿಗಳನ್ನು ಪ್ರಜೆಗಳು ಆಯ್ಕೆ ಮಾಡ್ಕೊತಾರೆ. ಆಯ್ಕೆ ಆಗಿರುವ ಪ್ರತಿನಿಧಿಗಳು ಮತ್ತೆ ಸರ್ಕಾರವನ್ನು ರಚನೆ ಮಾಡೋಕ್ಕೆ ಬೇಕಾಗಿರುವ ಪ್ರಧಾನಮಂತ್ರಿ, ರಾಷ್ಟ್ರಾಧ್ಯಕ್ಷರನ್ನು ಆಯ್ಕೆ ಮಾಡ್ತಾರೆ. ಸೊ ಅದರಿಂದ ಇದು ಸಂಸದೀಯ ಸರ್ಕಾರ, ಪಾರ್ಲಿಮೆಂಟರಿ ಫಾರ್ಮ್ ಆಫ್ ದಿ ಗವರ್ನಮೆಂಟ್, ವೇರ್ ದಿ people elected the member of the parliaments in the general elections. In turn, the representative again elect the choosing the prime minister or president. So the parliamentary form of the government is the executive is responsible for the parliament and can hold the office up to the majority or confidence of the parliament. In India, parliament is having two chambers, bicameralism. One is upper house, Rajya Sabha, another one is a Lok Sabha. ಭಾರತ ದೇಶದಲ್ಲಿ ಸಂಸತ್ತಿನಲ್ಲಿ ಎರಡು ಸಭೆಗಳಿವೆ. ಒಂದು ರಾಜ್ಯಸಭಾ, ಕೌನ್ಸಿಲ್ ಆಫ್ ಸ್ಟೇಟ್ಸ್ ಅಂತ ಹೇಳ್ತೀವಿ, ಮೇಲ್ ಸಭಾ ಆಗ್ತದೆ, ಮನೆ ಅಂತ ಹೇಳ್ತೀವಿ. ಎರಡನೇದು ಲೋಯರ್ ಹೌಸ್, ಕೆಳಮನೆ, ಕೆಳಸಭಾ ಅಂತ ಹೇಳ್ತೀವಿ, ಲೋಕಸಭೆ. ಸೊ ಎರಡು ಸಭೆಗಳು ಜೊತೆಗೆ ಭಾರತ ದೇಶದಲ್ಲಿ ಸಂಸತ್ ಅಂದರೆ ಭಾರತ ರಾಷ್ಟ್ರಾಧ್ಯಕ್ಷರನ್ನು ಕೂಡ ಒಳಗೊಂಡಿದ್ರೇ ಮಾತ್ರ ಭಾರತ ದೇಶದಲ್ಲಿ ಪಾರ್ಲಿಮೆಂಟ್ ಅಂತ ಕರೀಬೋದು. ಪಾರ್ಲಿಮೆಂಟ್ ಅನ್ನೋ ಪದ ಫ್ರೆಂಚ್ ಪದದಿಂದ ಬಂದಿದೆ. ಮೂಲ ಪದ ಪಾರ್ಲಲ್ ಅಂದರೆ ಸಭೆಯನ್ನು ಸೇರುವುದು ಅನ್ನೋ ಅರ್ಥದಲ್ಲಿ ನಾವು ಮಾತಾಡ್ಕೋಬೋದು. ಸೊ ಭಾರತ ದೇಶದಲ್ಲಿರುವ ಈ ಎರಡು ಸಭೆಗಳ ರಚನೆ ಯಾವ ಥರ ಇದೆ? ಕೇಂದ್ರ ಶಾಸಕಾಂಗ, ಕೇಂದ್ರ ಸರ್ಕಾರದಲ್ಲಿ ಪಾರ್ಲಿಮೆಂಟ್ನಲ್ಲಿ ಕೇಂದ್ರ ಶಾಸಕಾಂಗ, ಸೆಂಟ್ರಲ್ ಲೆಜಿಸ್ಲೇಚರ್ ಆರ್ ಯೂನಿಯನ್ ಲೆಜಿಸ್ಲೇಚರ್ ಕನ್ಸಿಸ್ಟಿಂಗ್ ಆಫ್ ದಿಸ್ ಟೂ ಹೌಸಸ್, ಪಾರ್ಲಿಮೆಂಟ್, ಅಪ್ಪರ್ ಹೌಸ್ ಆ್ಯಂಡ್ ಲೋಯರ್ ಹೌಸ್, ಲೋಕಸಭಾ ಆ್ಯಂಡ್ ರಾಜ್ಯಸಭಾ, ಇನ್ಕ್ಲೂಡಿಂಗ್ ದ ಪ್ರೆಸಿಡೆಂಟ್. ಸೊ ಟುಡೇ ಇನ್ ಫಸ್ಟ್ ಪಾರ್ಟ್ ವಿ ವಾಂಟ್ ಟು ಡಿಸ್ಕಸ್ ಅಬೌಟ್ ದಿ ಕಂಪೋಸಿಷನ್ ಆಫ್ ದಿ ರಾಜ್ಯಸಭಾ. ರಾಜ್ಯಸಭಾ ಈಸ್ ಎನ್ ಅಪ್ಪರ್ ಹೌಸ್. ಇದು ರಾಜ್ಯಸಭಾ ಅನ್ನೋದು ಭಾರತ ದೇಶದಲ್ಲಿ ಕೌನ್ಸಿಲ್ ಆಫ್ ಸ್ಟೇಟ್ಸ್ ಮೇಲ್ಸಭೆ ಆಗಿದೆ. 80ನೇ ವಿಧಿಯ ಪ್ರಕಾರ ಭಾರತ ದೇಶದಲ್ಲಿ ಮತ್ತು ಈ ಸಭೆ ಕಾರ್ಯಾಧಿಕಾರಿಗಳು ನನ್ನ ಬಗ್ಗೆ 80 ಆರ್ಟಿಕಲ್ ಡಿಸ್ಕ್ರೈಬ್ ಅಬೌಟ್ ದಿ ಕಂಪೋಸಿಷನ್ ಆಫ್ ದಿ ಪಾರ್ಲಿಮೆಂಟ್. ಸೊ ಭಾರತ ದೇಶದಲ್ಲಿ ರಾಜ್ಯಸಭೆಯಲ್ಲಿ 250 ಸದಸ್ಯರು ಒಳಗೊಂಡೇ ಇರಬೇಕು ಅಂತ ಇದೆ.
ಅದರಲ್ಲಿ 238 ಜನ ಸದಸ್ಯರು ರಾಜ್ಯಗಳ ಚುನಾಯಿತ ಪ್ರತಿನಿಧಿಗಳಾಗಿರುವ MLAಗಳಿಂದ ಮತ್ತು ಚುನಾವಣೆ ಮೂಲಕ ಆಯ್ಕೆ ಆಗ್ತಾರೆ. ಇನ್ನು 12 ಜನ ಸದಸ್ಯರನ್ನು ರಾಷ್ಟ್ರಾಧ್ಯಕ್ಷರು ವಿಭಿನ್ನ ವಿಚಾರಗಳಲ್ಲಿ, ವಿಭಿನ್ನ ರಂಗಗಳಲ್ಲಿ ಅನುಭವವನ್ನು ಹೊಂದಿರುವ ಕಲೆ, ವಿಜ್ಞಾನ, ಸಾಹಿತ್ಯ ಮುಂತಾದ ವಿಚಾರಗಳಲ್ಲಿ ಅನುಭವ ಹೊಂದಿರುವ ವ್ಯಕ್ತಿಗಳನ್ನು ರಾಷ್ಟ್ರಾಧ್ಯಕ್ಷರು ನೇರ ನೇಮಕವನ್ನು ಅವರು ನಾಮಕರಣ ಮಾಡ್ತಾರೆ. 12 ಜನ ಸದಸ್ಯರು. 250 the house is consisting 250 members. 238 members are elected from the state legislative assembly, elected members of the legislative MLAs by single transferable vote, and the 12 members are nominated by the President of India who are having experience or well-versed knowledge in the arts, literature, science and technology and other allied sectors. ಸೊ ರಾಜ್ಯಸಭೆಯಲ್ಲಿ ಮತ್ತು ಪ್ರತ್ಯೇಕವಾಗಿ ಸದಸ್ಯರನ್ನು ಆಯ್ಕೆ ಮಾಡಿಕೊಳ್ಳಿ ಏಕಮತವನ್ನು ವರ್ಗಾಯಿಸಿ ಮೂಲಕ MLAಗಳೆಲ್ಲರೂ ಕೂಡ ಆ ರಾಜ್ಯಗಳ ಜನಸಂಖ್ಯೆ ಅನುಪಾತವಾಗಿ ಆ ಒಂದು ರಾಜ್ಯಕ್ಕೆ ರಾಜ್ಯಸಭಾ ಸದಸ್ಯರನ್ನು ನಿಗದಿ ಮಾಡಲಾಗ್ತದೆ. ಅದರ ಪ್ರಕಾರವಾಗಿ ಮತ್ತು ಚುನಾಯಿತ ಪ್ರತಿನಿಧಿಗಳನ್ನು MLAಗಳು ಆಯ್ಕೆ ಮಾಡ್ಕೊಳ್ತಾರೆ. ಸೊ ಇದರಲ್ಲಿ ರಾಜ್ಯಸಭಾ ಸದಸ್ಯನಾಗಲು ಬೇಕಾಗಿರುವ ಅರ್ಹತೆಗಳೇನು? ವಾಟ್ ಆರ್ ದಿ ಕ್ವಾಲಿಫಿಕೇಷನ್ಸ್ ರಿಕ್ವೈರ್ಡ್ ಫಾರ್ ದ ಮೆಂಬರ್ ಆಫ್ ರಾಜ್ಯಸಭಾ? 84 ಆರ್ಟಿಕಲ್ A and B ಪ್ರಕಾರ ಮತ್ತು ರಾಜ್ಯಸಭಾ ಸದಸ್ಯನಾಗಿರಬೇಕಂದ್ರೆ ಭಾರತೀಯ ನಾಗರಿಕರಾಗಿರಬೇಕು. ಯು ಶುಡ್ ಬಿ ದಿ ಸಿಟಿಜನ್ ಆಫ್ ಇಂಡಿಯಾ. ಲೋಕಸಭಾ ಸದಸ್ಯರಾಗಿರಬೇಕಾಗಿರೋ ಅರ್ಹತೆಗಳನ್ನು ಹೊಂದಿರಬೇಕು. ಲಾಭದಾಯ ಹುದ್ದೆ ಹೊಂದಿರಬಾರದು. ನೇರ ಪ್ರವೃತ್ತಿ ಎಲ್ಲಾದರೂ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಕೂಡ ಹೊಂದಿರಬಾರದು. ಸೊ ಈ ಹಿನ್ನೆಲೆಯಲ್ಲಿ ರಾಜ್ಯಸಭಾ ಸದಸ್ಯನಾಗಬೇಕಂದ್ರೆ ಮತ್ತು ಈ ಎಲ್ಲ ಅರ್ಹತೆಗಳನ್ನು ಒಳಗೊಂಡಿರಬೇಕು. ಸೊ ರಾಜ್ಯಸಭಾ ಕಾಲಾವಧಿ ಏನು? ರಾಜ್ಯಸಭಾ ಶಾಶ್ವತವಾದಂಥ ಸಭೆ. ಇಟ್ ಈಸ್ ಅ ಪರ್ಮನೆಂಟ್ ಹೌಸ್. ಇಟ್ ಕೆನಾಟ್ ಬಿ ಡಿಸಾಲ್ವ್ಡ್ ಅಟ್ ಎನಿ ಪಾಯಿಂಟ್ ಆಫ್ ಟೈಮ್. ಇದು ಶಾಶ್ವತವಾದಂಥ ಸಭೆ ಆಗಿರ್ತದೆ. ಇದನ್ನು ರದ್ದುಗೊಳಿಸೋ ಅಧಿಕಾರ ಇಲ್ಲ. ಕೇವಲ ಸದಸ್ಯರ ಕಾಲಾವಧಿ ಮಾತ್ರ 6 ವರ್ಷ. ಫಾರ್ ಮೆಂಬರ್ ಟರ್ಮ್ ಫಾರ್ ರಾಜ್ಯಸಭಾ ಈಸ್ 6 years. ಇಲ್ಲಿರುವ 250 ಜನ ಸದಸ್ಯರು ಒಂದೇ ವರ್ಷದಲ್ಲಿ ಒಂದೇ ಸಮಯದಲ್ಲಿ ಪದವಿಯನ್ನು ಪಡೆಯೋಕ್ಕೂ ಆಗೋದಿಲ್ಲ, ಅವರು ಅಧಿಕಾರ ಸ್ವೀಕಾರ ಮಾಡೋಕ್ಕೂ ಆಗಲ್ಲ. ಅದಕ್ಕೋಸ್ಕರ ಪ್ರತ್ಯೇಕವಾಗಿ ಪ್ರತಿ 2 ವರ್ಷಕ್ಕೊಮ್ಮೆ 1/3 ಸದಸ್ಯರನ್ನು ರಾಜ್ಯಸಭೆಗೆ ಆಯಾ ರಾಜ್ಯಗಳಿಂದ MLAಗಳ ಮೂಲಕ, ಚುನಾಯಿತ MLAಗಳ ಮೂಲಕ ಆಯ್ಕೆ ಮಾಡಿಕೊಳ್ತಾರೆ. ಸೊ ಅದರಿಂದ ಪ್ರತಿ 2 ವರ್ಷಕ್ಕೊಮ್ಮೆ ಕೆಲವರು 1/3 ರಿಟೈರ್ಡ್ ಆಗ್ತಾರೆ. ಆ ಹಿನ್ನೆಲೆಯಲ್ಲಿ ಇದು ಶಾಶ್ವತವಾದಂಥ ಸಭೆ ಆಗ್ತದೆ, ಪರ್ಮನೆಂಟ್ ಹೌಸ್. ದ ಮೆಂಬರ್ ಟರ್ಮ್ ಈಸ್ ಓನ್ಲಿ 6 years. ಎವ್ರಿ 2 years 1/3 members are going to be retired and 1/3 again going to be selected from the state legislative assemblies through the proportional representation by means of single transferable vote. ಸೊ ಮತ್ತೊಂದು ರಾಜ್ಯಸಭಾ ಸದಸ್ಯರ ಮತ್ತು ರಾಜ್ಯಸಭಾ ಸದಸ್ಯರ ಸಂಬಳ ಕಾಲಕ್ಕೆ ಪಾರ್ಲಿಮೆಂಟ್ ಸದಸ್ಯರ ಸಂಬಳ ವೇತನಗಳನ್ನು ಪಾರ್ಲಿಮೆಂಟು ತಿದ್ದುಪಡಿ ಮೂಲಕ ನಿರ್ಧಾರ ಮಾಡುತ್ತದೆ. ಈಗ 2,74,000 ಮೇಲ್ಪಟ್ಟು ಎಲ್ಲ ಸವಲತ್ತುಗಳು ಅವರು ಪಡೆದಿರ್ತಾರೆ ತಿಂಗಳಿಗೆ. ಎಲ್ಲವೂ ಸೇರಿ ಅವರ ಸಂಬಳ ಮತ್ತು ಅವರು ಕ್ಷೇತ್ರದ ಭತ್ಯ ಎಲ್ಲವೂ ಸೇರಿ 2,74,000 ಮೇಲ್ಪಟ್ಟು ಪ್ರತಿ ರಾಜ್ಯಸಭಾ ಸದಸ್ಯರಿಗೆ ಹಣಕಾಸಿನ ಸೌಲಭ್ಯವನ್ನು ಒದಗಿಸಲಾಗುತ್ತದೆ. ಕಾಲಕ್ಕೆ ಪಾರ್ಲಿಮೆಂಟು ಇವರ ಸಂಬಳ ವೇತನಗಳನ್ನು ನಿರ್ಧಾರ ಮಾಡ್ತದೆ. ಸೊ ಎವರಿ ಮೆಂಬರ್ ಟುಡೇ ಗೆಟಿಂಗ್ 2,74,000
of salary allowances including constituency allowance, travel allowance, all including 2.74 lakhs. To conduct the House of the Rajya Sabha, there is a one ex officio chairman. In India, ಭಾರತ ದೇಶದಲ್ಲಿ ಮತ್ತು ಸಭಾ ನಿರ್ವಹಣೆ ಮಾಡೋಕ್ಕೆ ಸಭಾಧ್ಯಕ್ಷರು ಒಬ್ಬರು ಇರಬೇಕು. ಉಪರಾಷ್ಟ್ರಪತಿಯವರು ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಇಸ್ ಎಕ್ಸ್ ಅಫಿಸಿಯೋ ಚೇರ್ಮನ್ ಅಂಡರ್ ಆರ್ಟಿಕಲ್ 89(1) ಪ್ರಕಾರ ಈ ದೇಶದಲ್ಲಿ ಮತ್ತು ವೈಸ್ ಪ್ರೆಸಿಡೆಂಟ್ ಅವರೇ ಎಕ್ಸ್ ಅಫಿಸಿಯೋ ಚೇರ್ಮನ್ ಆಗಿ ರಾಜ್ಯಸಭಾ ಸಮಾವೇಶಗಳನ್ನು ನಿರ್ವಹಣೆ ಮಾಡುವುದು, ಅದಕ್ಕೆ ಜವಾಬ್ದಾರಿಯನ್ನು ವಹಿಸಿಕೊಡಲಾಗ್ತದೆ. ಸೊ ರಾಜ್ಯಸಭಾ ಕಾರ್ಯಾಧಿಕಾರಿಗಳೇನು? ವಾಟ್ ಆರ್ ದಿ ಪವರ್ಸ್ ಆ್ಯಂಡ್ ಫಂಕ್ಷನ್ಸ್ ಆಫ್ ದಿ ರಾಜ್ಯಸಭಾ? ರಾಜ್ಯಸಭಾ ಕಾರ್ಯಾಧಿಕಾರಿಗಳಲ್ಲಿ ಒಂದು ಶಾಸನೀಯ ಅಧಿಕಾರಿಗಳು, ಲೆಜಿಸ್ಲೇಟಿವ್ ಪವರ್ಸ್. ಸೊ 107ನೇ ವಿಧಿ ಪ್ರಕಾರವಾಗಿ ರಾಜ್ಯಸಭಾ ಶಾಸನೀಯ ಅಧಿಕಾರಗಳನ್ನು ಹೊಂದಿದೆ. ಶಾಸನಗಳನ್ನು, ಸಾಮಾನ್ಯವಾದಂತಹ ಕಾಯ್ದೆಗಳನ್ನು ಯಾವ ಸಭೆಯಲ್ಲಾದರೂ ಮಂಡಿಸಬಹುದು. ಎರಡೂ ಸಭೆಗಳು ಕೂಡ ಸಮಾನ ಅಧಿಕಾರಗಳು ಹೊಂದಿದೆ ಸಾಮಾನ್ಯ ವಿಚಾರಗಳ ಬಗ್ಗೆ. ಕೆಲವು ಸಂದರ್ಭಗಳಲ್ಲಿ ಕಾಯ್ದೆಗಳನ್ನು ಮಾಡುವ ಸಂದರ್ಭದಲ್ಲಿ ಒಂದು ಸಭೆಯಲ್ಲಿ ಅಂಗೀಕಾರ ಆಗಿ ಇನ್ನೊಂದು ಸಭೆಯಲ್ಲಿ ಅಂಗೀಕಾರ ಆಗಿಲ್ಲ ಅಂದರೆ ಮತ್ತು ಜಂಟಿ ಅಧಿವೇಶನವನ್ನು ಮಾಡಿ ಎರಡು ಸಭೆಗಳ ಒಮ್ಮತವನ್ನು ಪಡೆದು ಶಾಸಕಾಂಗ ಸಭೆಗಳ ಸಭೆಗಳ ಮೂಲಕ ಕಾಯ್ದೆಗಳನ್ನು ಅಂಗೀಕಾರ ಮಾಡಿ ಮತ್ತು ಮಸೂದೆಗಳಾಗಿ ರೂಪಾಂತರ ಮಾಡ್ತಾರೆ. ಸೊ ಶಾಸನೀಯ ಅಧಿಕಾರಿಗಳಲ್ಲಿ ಎರಡು ಸಭೆಗಳು ಕೂಡ ಸಾಮಾನ್ಯವಾದಂಥ ಸಾಧಾರಣವಾದಂಥ ವಿಚಾರಗಳಲ್ಲಿ ಸಮಾನ ಅಧಿಕಾರಗಳನ್ನು ಹೊಂದಿದ್ದಾರೆ. ಎರಡನೇದು ಹಣಕಾಸಿನ ಅಧಿಕಾರಗಳು. ಇಲ್ಲಿ ಹಣಕಾಸಿನ ಅಧಿಕಾರಗಳು ಫೈನಾನ್ಷಿಯಲ್ ಪವರ್ಸ್ನಲ್ಲಿ ರಾಜ್ಯಸಭೆಗೆ ಪರಿಮಿತ ಅಧಿಕಾರಗಳು ಮಾತ್ರ ಇವೆ. ಯಾಕಂದರೆ ಜನಪ್ರತಿನಿಧಿಗಳಿಂದ ಆಯ್ಕೆ ಆಗಿರುವ ಲೋಕಸಭೆಗೆ ಹೆಚ್ಚಿನ ಅಧಿಕಾರಗಳಿವೆ. ಬಜೆಟ್ ಮಂಡಿಸುವುದರಲ್ಲಿ ಹಣಕಾಸಿನ ಮಸೂದೆಯನ್ನು ಮೊದಲನೇ ಸಾರಿ ಲೋಕಸಭೆಯಲ್ಲಿ ಮಾತ್ರ ಮಂಡಿಸಬೇಕು. ರಾಜ್ಯಸಭೆಗೆ ಅವರು ಅಂಗೀಕಾರ ಮಾಡಿದ ನಂತರ ರಾಜ್ಯಸಭೆಗೆ ಕಳಿಸ್ತಾರೆ. 14 ದಿವಸ ಒಳಗೆ ರಾಜ್ಯಸಭೆಯಲ್ಲಿ ಆ ಹಣಕಾಸಿನ ಮಸೂದೆಯನ್ನು ಒಪ್ಪಿಗೆ ಪಡೆಯಬೇಕು. ಒಂದು ವೇಳೆ ಇನ್ ಸರ್ಟನ್ ಸರ್ಕಮ್ಸ್ಟೆನ್ಸಸ್ ಈವನ್ ದೋ after 14 days if the Rajya Sabha failed to approve the finance bill, deem it to be sent to the Lok Sabha and again approved by Lok Sabha. Very limited power, financial power by Rajya Sabha in regarding the financial matter, because it is not elected house. ಇದು ಪ್ರಜೆಗಳಿಂದ ಆಯ್ಕೆಯಾಗಿರೋ ಪ್ರತಿನಿಧಿಗಳಾಗಿ ಲೋಕಸಭಾಕ್ಕೆ ಹೆಚ್ಚಿನ ಅಧಿಕಾರಗಳಿವೆ. ರಾಜ್ಯಸಭೆಗೆ ನಾಮಮಾತ್ರವಾದಂಥ ಅಧಿಕಾರಗಳು ಇವೆ. ಮತ್ತೊಂದು ಕಾರ್ಯಾಂಗ ಅಧಿಕಾರಿಗಳು. ಇದರಲ್ಲಿ ಕೂಡ ಮತ್ತು ಪ್ರಧಾನಮಂತ್ರಿ, ಸಚಿವ ಸಂಪುಟ ಸದಸ್ಯರು ಲೋಕಸಭೆಗೆ ಮಾತ್ರ ಜವಾಬ್ದಾರಿ ವಹಿಸಬೇಕಾಗುತ್ತೆ. ಲೋಕಸಭೆಯಲ್ಲಿ ವಿಶ್ವಾಸವನ್ನು ಪಡಿಬೇಕಾಗುತ್ತೆ. ಸೊ ಇದರಲ್ಲಿ ಕೂಡ ಕಾರ್ಯಾಂಗಾಧಿಕಾರಿಗಳಲ್ಲಿ ಕೂಡ ಇವರು ಪಾರ್ಲಿಮೆಂಟ್ನಲ್ಲಿರುವ ಕೆಲವು ವಿಚಾರಗಳಲ್ಲಿ ಭಾಳ ಮುಖ್ಯವಾಗಿ ಪ್ರಧಾನಮಂತ್ರಿ ಮಂತ್ರಿಮಂಡಲಿಯನ್ನು ನಿಯಂತ್ರಿಸುವ ಅಧಿಕಾರ ಪರಿಮಿತವಾಗಿ ಇದೆ. ದೇ ಆರ್ ವೆರಿ ಲಿಮಿಟೆಡ್ ಕಂಟ್ರೋಲ್ ಓವರ್ ದಿ ಪ್ರೈಮ್ ಮಿನಿಸ್ಟರ್ ಆ್ಯಂಡ್ ದಿ ಕೌನ್ಸಿಲ್ ಆಫ್ ಮಿನಿಸ್ಟರ್. ದೇ ಕ್ಯಾನ್ ಕ್ವಶನ್, ದೇ ಕ್ಯಾನ್ ಆಸ್ಕ್ ಎನಿ, ಅವರು ಪ್ರಶ್ನೆಗಳು ಕೇಳಬಹುದು, ಉತ್ತರಗಳನ್ನು ಪಡೆಯಬಹುದು. ಬಿಟ್ಟಿದರೆ ಅವರನ್ನು ಪದವೀಚ್ಯುತಗೊಳಿಸುವುದರಲ್ಲಿ ಪ್ರಧಾನಮಂತ್ರಿಗಳಾಗಿರ್ಬೋದು, ಸಚಿವ ಸಂಪುಟ ಸದಸ್ಯರಾಗಿರ್ಬೋದು, ಇವರಿಗೆ ಅಧಿಕಾರ ಇಲ್ಲ. ಕಾರ್ಯಾಂಗಾಧಿಕಾರಿಗಳೇ ಇವರಿಗಿಲ್ಲ. ಎಕ್ಸಿಕ್ಯೂಟಿವ್ ಪವರ್ಸ್ ಇಲ್ಲ. ಮತ್ತು ನ್ಯಾಯಿಕ ಅಧಿಕಾರಿಗಳಲ್ಲಿ ಪಾರ್ಲಿಮೆಂಟ್ನಲ್ಲಿರುವ ಲೋಕಸಭೆ ಜೊತೆಗೆ ಸೇರಿಕೊಂಡು ಕೆಲವು ವಿಚಾರಗಳಲ್ಲಿ ಸಮಾನವಾದಂಥ ನ್ಯಾಯ ಅಧಿಕಾರಗಳನ್ನು ಕೂಡ ಹೊಂದಿದೆ. ಜುಡಿಷಿಯಲ್ ಈಕ್ವಲ್ ಪವರ್ಸ್, ಇಂಪೀಚ್ಮೆಂಟ್ ಆಫ್ ದಿ ಪ್ರೆಸಿಡೆಂಟ್, ಪ್ರೈಮ್ ಮಿನಿಸ್ಟರ್ and other Supreme Court judges, they are having equal powers to move any impeachment motion.
against the Prime Minister, President, judges of the Supreme Court. ಸೊ ಇದರ ನ್ಯಾಯಿಕ ಅಧಿಕಾರಗಳಲ್ಲಿ ಪ್ರಧಾನಮಂತ್ರಿ, ರಾಷ್ಟ್ರಾಧ್ಯಕ್ಷರು, ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು, ಹೈಕೋರ್ಟ್ ನ್ಯಾಯಾಧೀಶರನ್ನು ಪದವೀಚ್ಯುತಗೊಳಿಸುವುದರಲ್ಲಿ ಏನಾದರೂ ಒಂದು ಮಸೂದೆ ಮಂಡಿಸಬೇಕಂದರೆ 2 ಸಭೆಗಳಲ್ಲಿ ಕೂಡ ಮಂಡಿಸಿ ಅಂಗೀಕಾರ ಆಗಬೇಕು. ಮತ್ತು ಸಂವಿಧಾನ ತಿದ್ದುಪಡಿಗಳಲ್ಲಿ ಕೂಡ 2 ಸಭೆಗಳಿಗೆ ಸಮಾನ ಅಧಿಕಾರಗಳಿದ್ದಾವೆ. ಬೈ ಇನ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ಸ್ ಬೋತ್ ಲೋಕಸಭಾ ಅಂಡ್ ರಾಜ್ಯಸಭಾ ಇಸ್ ಹ್ಯಾವಿಂಗ್ ದ ಈಕ್ವಲ್ ಪವರ್ಸ್. 368ನೇ ವಿಧಿ ಪ್ರಕಾರವಾಗಿ ತಿದ್ದುಪಡಿ ಮಾಡಬಹುದು. 2 ಸಭೆಗಳು ಸಮಾನ ಅಧಿಕಾರಗಳಿವೆ. ಮತ್ತೊಂದು ಇನ್ನಿತರ ಅಧಿಕಾರಗಳಲ್ಲಿ ಮತ್ತು 249ನೇ ವಿಧಿ ಪ್ರಕಾರವಾಗಿ ರಾಜ್ಯ ಪಟ್ಟಿಯಲ್ಲಿರುವ ಒಂದು ವಿಷಯವನ್ನು ರಾಜ್ಯಸಭೆಯಲ್ಲಿ ಬಹುಮತ ಮೂಲಕ ಅಂಗೀಕಾರ ಮಾಡಿ ಅದು ಕೇಂದ್ರ ಸರ್ಕಾರ ಕಾನೂನು ಮಾಡಬಹುದು. ರಾಜ್ಯಸಭಾ ಪಟ್ಟಿಯಲ್ಲಿದ್ದರೂ ಕೂಡ ರಾಜ್ಯಸಭೆಯಲ್ಲಿ ಬಹುಮತ ಮೂಲಕ 2/3 ಮೆಜಾರಿಟಿ ಅಪ್ರೂವಲ್ ಫ್ರಮ್ ದಿ ರಾಜ್ಯಸಭಾ ದೇ ಕ್ಯಾನ್ ಮೇಕ್ ಎ ಲಾ ದ ಸಬ್ಜೆಕ್ಟ್ ವಿಚ್ ಈವನ್ ಇಟ್ ಇಸ್ ಅಂಡರ್ ದ ಸ್ಟೇಟ್ ಲಿಸ್ಟ್. ರಾಜ್ಯ ಪಟ್ಟಿಯಲ್ಲಿದ್ದರೂ ಕೂಡ ಮಾಡಬಹುದು. ಪ್ರತ್ಯೇಕವಾಗಿ ಒಂದು ಆಲ್ ಇಂಡಿಯಾ ಸರ್ವೀಸಸ್ಯನ್ನು ಕೂಡ ರೂಪಿಸುವ ಪ್ರತ್ಯೇಕವಾಗಿ ಒಂದು ಆಲ್ ಇಂಡಿಯಾ ಸರ್ವೀಸ್ ರಚನೆ ಮಾಡುವ ಅಧಿಕಾರ ರಾಜ್ಯಸಭೆಯಲ್ಲಿ ಮಂಡಿಸಬಹುದು. ಅದು ಪ್ರತ್ಯೇಕ ವಿಶಿಷ್ಟ ಅಧಿಕಾರ ಇದೆ. ಸೊ ಈ ಹಿನ್ನೆಲೆಯಲ್ಲಿ ರಾಜ್ಯಸಭಾ ಒಂದು ಮೇಲ್ಸಭೆಯಾಗಿ, ಅಪ್ಪರ್ ಹೌಸ್ ಆಗಿ ಭಾರತ ದೇಶದಲ್ಲಿ ಹಿರಿಯರ ಸಭೆ ಅಂತ ಹೇಳ್ತೀವಿ, ಎಲ್ಡರ್ಸ್ ಹೌಸ್ ಅಂತ ಹೇಳ್ತೀವಿ. ಈ ಭಾರತ ದೇಶದಲ್ಲಿ ವಿಶಿಷ್ಟವಾದಂಥ ಸ್ಥಾನಮಾನ ಹೊಂದಿದೆ. ಕೆಲವು ಸಂದರ್ಭದಲ್ಲಿ ಲೋಕಸಭೆಯಲ್ಲಿ ನಿರ್ಧಾರಗಳಲ್ಲಿ ಏನಾದರೂ ತಪ್ಪುಗಳಿದ್ದರೆ ಇನ್ನೊಂದು ಸಭೆಯಲ್ಲಿ ಪರಿಶೀಲನೆ ಮಾಡೋಕ್ಕೆ ಅನುವಾಗ್ತಾ ಇದೆ. ಇಲ್ಲಿ ಹಿರಿಯರು